ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ನಿಮಗೆಲ್ಲ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಕೆಲವೊಂದಿಷ್ಟು ತಾಯಿ ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾರೆ. ಒಬ್ಬ ತಾಯಿಗೆ ಯಾವಾಗ ಸಂತೋಷ ಆಗುತ್ತೆ ಮಕ್ಕಳಿಂದ, ಈ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಹಾಗಾದರೆ ಮೊದಲನೇದಾಗಿ ಈ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ. ತಾಯಿಗೆ ಯಾವಾಗ ಸಂತೋಷ ಆಗುತ್ತೆ ಇದೆಲ್ಲ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ, ಮೊದಲನೇದಾಗಿ ಇವತ್ತು ನನ್ನ ಮಗನ ಶಿವರಾಜನ ಹುಟ್ಟುಹಬ್ಬ. ನಾನು ಅವನಲ್ಲಿ ಕೇಳೋದೇನು ಅನ್ನೋದಾದರೆ, ಮೊದಲು ಒಬ್ಬ ಒಳ್ಳೆಯ ಪ್ರಜೆ ಆಗಬೇಕು ಅವನು. ನಾವು ಡಾಕ್ಟ್ರ್, ಇಂಜಿನಿಯರ್, ಲಾಯರ್ ಏನೆಲ್ಲ ಆಗಬೇಕು ಅಂತ ಬಯಸ್ತೀವೋ ಆಸೆಗಳು ಇರಲಿ, ನಮ್ಮ ಕನಸುಗಳು ಆಸೆಗಳು ಎಲ್ಲವೂ ಇರಲಿ. ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೈ ಡಿಯರ್ ಲವ್ಲಿ ಸನ್ ಶಿವರಾಜ್ ಅಂತ ಹೇಳ್ತೀನಿ. ಇವತ್ತು ಒಬ್ಬ ತಾಯಿಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಎಷ್ಟೇ ನಮ್ಮನ್ನು ಕಾಡಿಸ್ಲಿ, ನಮ್ಮ ಜೊತೆಗೆ ಜಗಳ ಆಡಲಿ, ಏನೇ ಮಾಡಲಿ, ನಾವು 4 ಜನರ ಮಧ್ಯೆ ಕೂತ್ಕೊಂಡಾಗ, ಎಲ್ಲಾದರೂ ಹೋದಾಗ ನಮ್ಮನ್ನು ಇವರ ಅಂದರೆ ನಮ್ಮ ಮಕ್ಕಳ ಹೆಸರು ತಗೊಂಡು, ಇವರು ಶಿವರಾಜ್ ತಾಯಿ ಅಂತೆ, ಇವರು ಕೃತಿಕಾ ತಾಯಿ ಅಂತೆ, ಇವರು ಶಿವರಾಜ್ ತಂದೆ ಅಂತೆ, ಇವರು ಕೃತಿಕಾ ತಾಯಿ ಅಂತೆ ಅಂತ ಹೇಳೋಕ್ಕೆ, ಅದೊಂದು ಮಾತು ಕೇಳೋಕ್ಕೆ ನಿಜವಾಗ್ಲೂ ನಾವು ಹಾತೊರಿತಾ ಇರ್ತೀವಿ. ಮಹಾನ್ ಸಾಧನೆಯನ್ನು ಮಾಡಿ ಮಹಾನ್ ಸಾಧಕರ ಪಟ್ಟಿಯಲ್ಲಿ ಬರದೇ ಇದ್ರೂ ಪರವಾಗಿಲ್ಲ, ಒಬ್ಬ ಉತ್ತಮ ನಾಗರಿಕನಾಗಬೇಕು ಅನ್ನೋದೇ ನನ್ನ ಅನಿಸಿಕೆ. ನೀವು ಪ್ರತಿಯೊಬ್ಬರಿಗೂ, ನಮಗೂ ನಮ್ಮದೇ ಆದ ಕನಸುಗಳು ಇರ್ತವೆ. ನಮ್ಮ ಮಕ್ಕಳು ಈ ಥರ ಓದಬೇಕು, ಈ ಥರ ಜಾಬ್ ಮಾಡಬೇಕು ಅಂತ ಎಲ್ಲ ಆಸೆ ಕನಸುಗಳನ್ನು ಹೊತ್ಕೊಂಡು ಪ್ರತಿದಿನವೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ಏಳಿಗೆಗಾಗಿ ದುಡಿತಿರುವ ಪ್ರತಿಯೊಬ್ಬ ತಂದೆ ತಾಯಿಗರಿಗೂ ಅವರದೇ ಆದಂತಹ ಆಸೆ ಆಕಾಂಕ್ಷೆಗಳಿರ್ತವೆ. ಹಾಗಾದರೆ ನಾನಿವತ್ತು ಹೇಳೋದಿಷ್ಟೇ, ಏನಂದರೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನಗಳು ಆಗಬೇಕು ಮಕ್ಕಳು ಅನ್ನುವಂತಹ ಆಸೆ ಪ್ರತಿಯೊಬ್ಬ ಪೇರೆಂಟ್ಸಲ್ಲೂ ಇರುತ್ತೆ. ನಿಮ್ಮ ಆಸೆಗಳೆಲ್ಲ ಈಡೇರಲಿ, ನಮ್ಮ ಆಸೆಗಳು ಕೂಡ ಈಡೇರಲಿ. ನಾನು ಹೇಳೋದು ಇವತ್ತು ನನ್ನ ಮಗನಿಗೆ ಏನಂತ ವಿಶ್ ಮಾಡ್ತೀನಿ ಅನ್ನೋದಾದರೆ, ನೀನು ಏನಾದರೂ ಆಗು, ಮೊದಲು ಮಾನವನಾಗು. ಅಂದರೆ ಅಟ್ಲೀಸ್ಟ್ 4 ಜನರ ಮಧ್ಯೆ ಕುಂತಾಗ ಅವನು ತುಂಬ ಒಳ್ಳೆಯ ಹುಡುಗ, ತುಂಬ ಒಳ್ಳೆಯ ಹುಡುಗಿ, ಇವ್ರ ಮಕ್ಕಳು ತುಂಬ ಒಳ್ಳೆಯವರು ಅಂತ ಹೇಳ್ತಾರಲ್ರಿ, ಆ ಸಂತೋಷಕ್ಕೆ ಅಪಾರವೇ ಇಲ್ಲ. ಎಷ್ಟೋ ಸಾರಿ ಕೇಳಿದ್ದೀವಿ, ತಂದೆ ತಾಯಿ ಹೆಸರನ್ನ ತೊಗೊಂಬಂದ್ಬಿಟ್ಟ, ಅವ್ರ ತಂದೆ ತಾಯಿ ಕೂಲಿ ಮಾಡಿ ಜೋಪಾನ ಮಾಡಿದರು, ಅವನು ಎಂಥ ವ್ಯಕ್ತಿ ಆಗಿಬಿಟ್ಟ ಅಂತೆಲ್ಲ ಹೇಳ್ತಾರಲ್ರಿ. ಆನಂದ ಬಾಷ್ಪಗಳು ಕಣ್ಣಲ್ಲಿ ಬರ್ತಾ ಇರ್ತವೆ. ನಾನು ಈ ದಿನ, ನನ್ನ ಮಗನ ಹುಟ್ಟುಹಬ್ಬದ ದಿನ, ನನ್ನ ಮಗಳು ಕೃತಿಕಾ, ನನ್ನ ಮಗ ಶಿವರಾಜನಿಗೆ ಹೇಳೋದಿಷ್ಟೇ, ನೀವು ಮಹಾನ್ ಸಾಧಕರ ಪಟ್ಟಿಯಲ್ಲಿ ಬರದೇ ಇದ್ರೂ ಪರವಾಗಿಲ್ಲ, ಒಬ್ಬ ಒಳ್ಳೆಯ ಮಾನವರಾಗಿ, ಸಂಸ್ಕಾರವಂತ ಮಕ್ಕಳಾಗಿ, ಯಾವತ್ತೂ ಕೂಡ ತಂದೆ ತಾಯಿ ತಲೆ ತಗ್ಗಿಸುವಂತಹ ಕೆಲಸ ಮಾಡದೆ, ನಿಮ್ಮ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿ. ನೀವು ಕಲಿತ ಶಾಲೆಯ ಹೆಸರನ್ನು, ನೀವು ಬೆಳೆದ ಊರನ್ನು, ನಿಮ್ಮ ತಂದೆ ತಾಯಿ, ನಿಮ್ಮ ರಿಲೇಷನ್ಸ್, ನಿಮ್ಮ ಅಜ್ಜ ಅಮ್ಮ, ನಿಮಗಾಗಿ ಕಷ್ಟಪಟ್ಟು ಜೋಪಾನ ಮಾಡಿರುವ ಎಲ್ಲರೂ, ನಿಮ್ಮ ಏಳಿಗೆಯನ್ನು, ನಿಮ್ಮ ಏನಂದರೆ ಸಂತೋಷವನ್ನು ಬಯಸುವ ಪ್ರತಿಯೊಬ್ಬರಿಗೂ ನೀವು ಹೆಸರು ತಂದು ಕೊಡಬೇಕು ಅನ್ನೋದೇ ನನ್ನ ಆಶಯ. ಮಕ್ಕಳಲ್ಲಿ ನಾವೆಲ್ಲ ಆದರ್ಶ ಗುಣಗಳನ್ನು ಬೆಳೆಸೋಣ. ಯಾಕಂದರೆ ಈಗಂತೂ ಏನಾಗ್ಬಿಟ್ಟಿದೆ ಅಂದರೆ, ಇವತ್ತು ಮತ್ತೆ ನಾನು ಸ್ಕೂಲಿಂದ ಬರಬೇಕಾದ್ರೆ ಒಂದಿಷ್ಟು ಏನಂದರೆ ಬೇಸರಕರವಾದಂತಹ ವಿಚಾರಗಳನ್ನು ಒಬ್ಬರು ಶೇರ್ ಮಾಡಿಕೊಂಡ್ರು. ಏನನ್ನೋದಾದರೆ, ಸಿಂಗಲ್ ಪೇರೆಂಟು ತುಂಬ ಕಷ್ಟಪಟ್ಟು ತನ್ನ ಮಕ್ಕಳನ್ನ ಜೋಪಾನ ಮಾಡಿದ್ದಾರೆ. ಆದರೆ ಇವತ್ತು ಮಕ್ಕಳು ಬೆಳೆದು ದೊಡ್ಡವರಾಗಿ ಎಷ್ಟು 18-20 ವರ್ಷದ ಮೇಲ್ಗಡೆ ಇರ್ಬೋದು ಆ ಮಕ್ಕಳಿಗೆ, ಕುಡ್ಕೊಂಡು ಆ ತಾಯಿನ ಹೊಡೆದ್ರು, ಅವರು ಅಳ್ತಾ ಬೇರೆ ಊರಿಗೆ ಬ್ಯಾಗಲ್ಲಿ 1-2 ಬಟ್ಟೆ ಹಾಕ್ಕೊಂಡು ತವ್ರ ಮನೆಗೆ ಹೋದರು ಅನ್ನೋ ಮಾತನ್ನು ಕೇಳಿದೆ. ನಮಗೆ ಯಾವಾಗ ತುಂಬ ಬೇಜಾರಾಗುತ್ತೆ ಅನ್ನೋದಾದರೆ, ನೀವು ಸಾಧನೆಯನ್ನು ಮಾಡದೇ ಇದ್ರೂ ಪರವಾಗಿಲ್ಲ,
ಓಕೆ, ತಂದೆ ತಾಯಿಯ ಸಾವಿಗೆ ಕಾರಣವಾಗಬೇಡ್ರಿ. ಯಾಕೆಂದರೆ ಅವರ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಯಾಕಂದರೆ ತಮ್ಮೆಲ್ಲ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿ ನಿಮ್ಮ ಏಳಿಗೆಗೆ ಶ್ರಮಿಸುವಂತಹ ತಂದೆ ತಾಯಿಯ ಹೆಸರನ್ನು ತಗೊಂಡು ಬನ್ನಿ. ಯಾವತ್ತೂ ಪೇರೆಂಟ್ಸ್ ಮೇಲೆ ಕೈ ಮಾಡಬೇಡಿ. ಓಕೆ, ಏನಾದರೂ ಬೇಜಾರು ಮಾಡಿದ್ದೀರಾ, ನಿಮಗೆ ಅವಕಾಶ ಇದೆಯಾ, ಒಂದು ಸಾರಿ ಕೇಳಿಬಿಡಿ. ಓಕೆ, ಇದಿಷ್ಟು ನನ್ನ ವಿಚಾರಗಳಾಗಿದೆ. ಓಕೆ, ಪ್ರತಿಯೊಬ್ಬರು ನಾವು ಮಕ್ಕಳಲ್ಲಿ ಕಲಿಸ್ಬೇಕಾಗಿರೋದಿಷ್ಟೇ. ಏನಾದರೂ ಆಗಲಿ, ಮೊದಲು ನೀವು ಒಳ್ಳೆಯ ಆಚಾರ ವಿಚಾರ, ಓಕೆ, ಸಂಸ್ಕಾರವನ್ನು ಕಲಿತ್ಕೊಳ್ಳಿ. ಓಕೆ, ಮುಂದೆ ನಿಮ್ಮ ಗುರಿ ತಲುಪಲಿಕ್ಕೆ ಓಕೆ ತಂದೆ ತಾಯಿ ತುಂಬ ಶ್ರಮಿಸ್ತಾ ಇರ್ತಾರೆ. ಓಕೆ, ಅವರ ಹೆಸರನ್ನು ತಗೊಂಡು ಬನ್ನಿ ಅಂತ ಹೇಳ್ತೀನಿ. ಸರಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಶಿವರಾಜ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮಕ್ಕಳ ಮೇಲೆ, ನಮ್ಮ ಮೇಲೂ ಕೂಡ ಅಂತ ಕೇಳ್ತೀನಿ. ವಿಡಿಯೋ ಲೈಕ್ ಆದರೆ ನಿಮಗೆ ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.